ಸರ್, ಈಗ ಇಂಟ್ರೆಸ್ಟಿಂಗ್ ಸೆಗ್ಮೆಂಟ್ ಅಂತ ಹೇಳಿದೆ, ಏನಿರ್ಬೋದು ಗೆಸ್ ಮಾಡ್ತೀರಾ? ಓಕೆ, ರ್ಯಾಪಿಡ್ ಫೈರ್. ಓಕೆ, ಈ ರ್ಯಾಪಿಡ್ ಫೈರ್ ರೌಂಡಲ್ಲಿ ಟಕ್ ಅಂತ ಹೇಳಬೇಕು, ಆನ್ಸರ್ ಮಾಡಬೇಕು, ಏನು ಎಕ್ಸ್ಪ್ಲನೇಷನ್ ಇರಲ್ಲ. ಓಕೆ, ರೆಡಿ ಇದ್ದೀರಾ? ಓಕೆ. ನಿಮ್ಮ ಈ ಹೋಲ್ ಫಿಟ್ ಬಾಸ್ ಜರ್ನಿಯಲ್ಲಿ ತುಂಬ ಹೇಟ್ ಮಾಡಿದಂತಹ ವಿಷಯ ಏನಿರ್ಬೋದು? ಜಗಳ ಅಲ್ಲಿ ಜಗಳ. ನೀವು ಯಾವತ್ತೂ ಜಗಳನೇ ಆಡಿಲ್ವಾ ಯಾರ ಜೊತೆನೂ? ಜಗಳ ಆಡಿದ್ದೀನಿ. ಹಾಂ, ಇವಾಗ ಇಲ್ಲ ಅಂತಲ್ಲ. ಇವಾಗ ಅಂದರೆ ಆಲ್ಮೋಸ್ಟ್ 10 ವರ್ಷ ಆಯಿತು. ಓಕೆ, ಸರಿ. ಸ್ಯಾಡೆಸ್ಟ್ ಮೊಮೆಂಟ್ ಅಂದರೆ? ಐ ನೆವರ್ ಫೀಲ್ ಸ್ಯಾಡ್. ಯಾವ ವಿಷಯಕ್ಕೂ ಬೇಜಾರಾಗಿಲ್ವಾ ನಿಮಗೆ? ಏನು ಸ್ಯಾಚುರೇಷನ್ ಲೆವೆಲ್ ರೀಚ್ ಆಗ್ಬಿಟ್ಟಿದ್ದೀರಾ ಅನ್ಸುತ್ತೆ ನೀವು. ಓಕೆ, ಆ್ಯಂಗ್ರಿಯೆಸ್ಟ್ ಮೊಮೆಂಟ್? ಇದಕ್ಕೂ ಇಲ್ಲ. ಆ್ಯಂಗ್ರಿ ಏನಂದರೆ ಐ ಫೀಲ್ ಬ್ಯಾಡ್ ವೆನ್ ದೇ ಗೆಟ್ ಆ್ಯಂಗ್ರಿ. ನಂದು ಇತ್ತು ಕೋಪ ಯಾವ ಥರ ಇತ್ತು ಅಂದರೆ ದಟ್ ವಾಸ್ ದೋಸ್ ಡೇಸ್. ಐ ಯೂಸ್ ಟು ಎಕ್ಸ್ಪೀರಿಯನ್ಸ್ ಲೈಕ್ ಯಾರಾದರೂ ಬಂದು ಏನಾದರೂ ಮಾತಾಡುವಾಗಲೇ ದ ಲ್ಯಾಂಗ್ವೇಜ್ ವಾಸ್ ವೆರಿ ಡಿಫ್ರೆಂಟ್. ಒಂದು ಸ್ವಲ್ಪ ವಲ್ಗರ್ ಆಗಿ ಬಂದ್ಬಿಡೋದು, ಆ ಥರ ಎಲ್ಲ ಇತ್ತು. ಆ್ಯಂಡ್ ದಟ್ ಈಸ್ ವೆರಿ ಲಾಂಗ್ ಟೈಮ್. ಓಕೆ, ಆಫ್ಟರ್ ಮನೆಯಲ್ಲಿ ಆ ಥರದ ಮೊಮೆಂಟ್ಸ್ ಇಲ್ಲ? ಇಲ್ಲ, ಆ ಥರ ಇಲ್ಲ. ಆ್ಯಂಗ್ರಿ ಅನ್ನೋ ಥರ ಯಾವುದು. ತುಂಬ ಒಳ್ಳೆಯವರು ನೀವು ಹಂಗಾದ್ರೆ. ನೀವು ತುಂಬ ಪ್ರೀತಿಸಿದಂತಹ ಮೊಮೆಂಟ್ ಅಥವಾ ಸಿಚುವೇಶನ್ ಯಾವುದು? ನಾವು ನೈಟ್ ಶೂಟ್ ಎಲ್ಲ ಮಾಡಿದ್ವಲ್ಲ, ದಟ್ ವಾಸ್ ಐ ಫೀಲ್ ಲೈಕ್ ಎಂಜಾಯಬಲ್ ಮೂಮೆಂಟ್ಸ್ ಅಂತ. ಎಲ್ಲರೂ ಸ್ವಲ್ಪ ಕ್ರಿಬ್ ಮಾಡಿದ್ರು, ನಿದ್ದೆ ಇಲ್ಲ ಇದಿಲ್ಲ ಅಂತ. ಬಟ್ ಆ ಮೂಮೆಂಟ್ ತಿರ್ಗಾ ಬರೋದಿಲ್ಲ ಯಾರಿಗೂ. ಸೊ ದ ಹೋಲ್ ನೈಟ್ ವಿ ಶೂಟ್ ಮಾಡಿದ್ದು ಸ್ವಿಮ್ಮಿಂಗ್ ಪೂಲಲ್ಲಿ. ಬೆಳಗ್ಗೆನೆ ತಿರ್ಗಾ 6 ಗಂಟೆಗೆ ತಿರ್ಗಾ ವಿ ಸ್ಟಾರ್ಟೆಡ್ ಅವರ್ ವರ್ಕ್. ಕೆಲವು ಜನ ಮಲ್ಕೊಂಡಿದ್ರು, ಬಟ್ ನಾನು, ಶಕ್ತಿ ಮತ್ತು ಸುಧೀಂದ್ರ ಅವರೆಲ್ಲ ಒಂದು 6-6:30 ಎದ್ದು ವಿ ಸ್ಟಾರ್ಟೆಡ್ ಅವರ್ ವರ್ಕ್ ಅಗೇನ್. ಸೊ ಅದು ಎಕ್ಸ್ಪೀರಿಯನ್ಸ್ ಇಸ್ ಕ್ವೈಟ್ ಎ ಡಿಫ್ರೆಂಟ್. ಓಕೆ, ಸೊ ತುಂಬ ಚಾಲೆಂಜಿಂಗ್ ಅಂತ ಅನಿಸಿದ್ದು ಯಾವುದು? ಚಾಲೆಂಜಿಂಗ್ ಆ್ಯಕ್ಚುಲಾಗಿ ಟಾಸ್ಕ್ ಇನ್ನೂ ಚಾಲೆಂಜಿಂಗ್ ಆಗಿರ್ಬೋದಾಗಿತ್ತು. ಅಲ್ಲ, ಚಾಲೆಂಜಿಂಗ್ ಮೊಮೆಂಟ್ ಅಂತ ಬಂದಾಗ? ಚಾಲೆಂಜಿಂಗ್ ಮೂಮೆಂಟ್ ಇಸ್ ನಥಿಂಗ್ ಆ್ಯಕ್ಚುಲಿ. ಟಾಸ್ಕ್ ಯಾವುದು ಡಿಫಿಕಲ್ಟ್ ಅನ್ನಿಸ್ಲಿಲ್ವಾ ಹಾಗಾದರೆ? ಇಲ್ಲ, ಟಾಸ್ಕ್ ಅದು ಆ್ಯಕ್ಚುಲಾಗಿ ಇನ್ನೂ ಡಿಫಿಕಲ್ಟ್ ಮಾಡ್ಬೋದಾಗಿತ್ತು. ಬೇಸ್ಡ್ ಆನ್ ಎಲ್ರದ್ದು ಹೆಲ್ತ್ ರಿಕ್ವೈರ್ಮೆಂಟಿಂದ, ಅವರು ಇದರಿಂದ ಬಾಲು ಸರ್ ಆಗಿರಲಿ, ದೇ ಆ್ಯಕ್ಚುಲಿ ಸೋಬರ್ಡ್ ದ ಎಂಜಾಯ್ಮೆಂಟ್ ಅಂತ ಹೇಳ್ಬೋದು ನನ್ನ ಪ್ರಕಾರ. ಸೊ ಅಶೋಕ್ ಸರ್ಗೆ ಇನ್ನೂ ಸ್ವಲ್ಪ ಡಿಫಿಕಲ್ಟಾಗಿ ಡಿಸೈನ್ ಮಾಡಬೇಕಿತ್ತಂತೆ ಗೇಮ್ಸ್ನ. ಆಯಿತು, ನೆಕ್ಸ್ಟ್ ಸೀಸನ್ಗೂ ಬನ್ನಿ ಹಾಗಾದರೆ. ಸರಿ, ನಿಮ್ಮ ಜರ್ನಿನ ಒನ್ ವರ್ಡಲ್ಲಿ ಡಿಸ್ಕ್ರೈಬ್ ಮಾಡೋ ಹಾಗಿದ್ರೆ? ವಂಡರ್ಫುಲ್ ಅಂತ ಹೇಳ್ಬೋದು. ನೈಸ್. ನಿಮ್ಮ ಇನ್ಷಿಯಲ್ ವೇಟ್ನ ನೋಡಿ ನಿಮ್ಮದು ಫಸ್ಟ್ ರಿಯಾಕ್ಷನ್ ಹೇಗಿತ್ತು? ನನಗೆ ಏನಂದರೆ ಇದು ಸ್ಟ್ಯಾಗ್ನೆಂಟ್ ಆಗತ್ತಾ ಇಲ್ಲ ಹಾಗೆ ಮುಂದೆ ಹೋಗುತ್ತಾ ಅಂತ ಗೊತ್ತಿರಲಿಲ್ಲ. ಸೊ ನನ್ನ ಇಂಜುರೀಸ್ ಪ್ರಕಾರ ನೋಡಿದ್ದರಿಂದ ಈ ವೆಯ್ಟ್ ಇನ್ನೂ ಗೇನ್ ಆಗ್ತಾನೇ ಇರುತ್ತೆ, ಐ ಕಾನ್ ಸ್ಟಾಪ್ ಅಂತ ಇದ್ದಿದ್ದು. ಸೊ ಇದು ಫಿಟ್ ಬಾಸ್ ಬರೋ ಮುಂಚೆ ಅಂದರೆ ವಾಟ್ ವಾಸ್ ದ ಎಕ್ಸಾಕ್ಟ್ ಫೀಲಿಂಗ್ ನೀವು ನಿಮ್ಮ ವೆಯ್ಟ್ ನೋಡಿದಾಗ? ಐ ವಾಸ್ ಬಿಟ್ ಸ್ಕೇರ್ಡ್ ಅಂತ ಹೇಳ್ಬೋದು. ಓಕೆ, ಸ್ಕೇರ್ಡ್. ಯಾ. ಸೊ ಫನ್ನಿಯೆಸ್ಟ್ ಬಿಹೈಂಡ್ ದ ಸೀನ್ ಮೂಮೆಂಟ್ ಅಂತ ಅಂದರೆ? ಫನ್ನಿಯೆಸ್ಟ್ ಆಫ್ ಸ್ಕ್ರೀನಲ್ಲಿ ಏನೇನೋ ನಡೆದಿರುತ್ತೆ ಅಲ್ವಾ, ತಮಾಷೆಗಳಿರ್ಬೋದು. ಅದೇ ಹೇಳಿದ್ನಲ್ಲ, ಫನ್ನಿ ಮಾಡೋದ್ರಲ್ಲಿ ದೇ ಶುಡಂಟ್ ಬಿ ಮಿಕ್ಸ್ಡ್ ಅಪ್ ವಿತ್ ಸಮಥಿಂಗ್. ವಿನಯ್ ವಾಸ್ ಫನ್ನಿ, ಬಟ್ ಏನಂದರೆ ದ ಲ್ಯಾಂಗ್ವೇಜ್ ವಾಸ್ ನಾಟ್ ಗುಡ್. ಅದು ಹಿ ಆಲ್ಸೋ ನೋಸ್. ಓಕೆ, ಆಯಿತು, ಇಲ್ಲೆಲ್ಲ ಸೆನ್ಸರ್ ಪ್ರಾಬ್ಲಮ್ ಇದೆ. ನಿಮ್ಗೆ ಅನಿಸೋ ಪ್ರಕಾರ ಈ ಒಂದು ವ್ಯಕ್ತಿಯಿಂದ ನನ್ನ ಜರ್ನಿ ಇನ್ನೂ ಚೆನ್ನಾಗಾಯಿತು, ಬೆಟರ್ ಆಯಿತು ಅಂತ ಅನಿಸಿದ್ದು ಯಾರಾದರೂ ಇದ್ದಾರೆ ಆ ಥರ? ಆ ಥರ ಯಾರೂ ಇಲ್ವಲ್ಲ. ಯಾರೂ ಇಲ್ವಾ? ನಿಮ್ಗೆ ಒಬ್ಬರೂ ಸಿಗಲಿಲ್ವಾ ಅಲ್ಲಿ ಅಷ್ಟು ಜನ ಕಂಟೆಸ್ಟೆಂಟಲ್ಲಿ ಸಿಗಲಿಲ್ಲ. ಬಟ್ ಹಾರ್ಡ್ ವರ್ಕಲ್ಲಿ ನಾನು ನೋಡಿದಾಗ ಆ ಟೀಮ್ ಇತ್ತಲ್ಲ, ಅವರು ನನಗೆ ಭಾಳ ಇನ್ಸ್ಪೈರಿಂಗ್ ಆಯಿತು. ಬಿಕಾಸ್ ನಮ್ಗಿಂತ ಜಾಸ್ತಿ ಅಲ್ಲಿ ಕೆಲಸ ಮಾಡಿದವರು ಅವರು, ನಮ್ಗಿಂತ ಕಮ್ಮಿ ನಿದ್ದೆ ಮಾಡಿದವರು ಅವರು, ನಮ್ಗಿಂತ ಜಾಸ್ತಿ ಎಫರ್ಟ್ ಹಾಕ್ದವ್ರು ಅವರು. ದಟ್ಸ್ ವಾಟ್ ಐ ಫೀಲ್ ಆ್ಯಂಡ್ ಐ ಸಾ ದಟ್. ಅವ್ರು ಮಾಡಿದ ಕಷ್ಟಕ್ಕೇ ಟುಡೇ ದ ಫಿಟ್ ಬಾಸ್ ಹಸ್ ಬಿನ್ ಟೆಲಿಕಾಸ್ಟೆಡ್ ಇನ್ ದ ಟಿ ವಿ. ಅವರು ಆ್ಯಕ್ಚುಲಾಗಿ ಅವರು ಬೆಳಗ್ಗೆ ಎದ್ದೋಳಲಿಲ್ಲ ಅಂದರೆ ನಮಗೆ ಕೆಲಸ ಇಲ್ಲ. ಓಕೆ, ಆಲ್ವೇಸ್ ದ ಮೀಡಿಯಾ ವಾಸ್ ದೇರ್
ನಾವು ಹೋಗೋ ಮುಂಚೆನೇ ಅಲ್ಲಿದ್ದ ಇರ್ತಾರೆ. ನಮಗೆಲ್ಲ ಕೆಲಸಗಳು ಅವರು ಭಾಳ ಈಸಿಯಾಗಿ ಮಾಡಿ ಆ್ಯಂಡ್ ದೇ ಡಿಡ್ ಇಟ್ ಸಕ್ಸಸ್ಫುಲ್ ವರ್ಕ್. ಡೆಫಿನೆಟ್ಲಿ ತುಂಬ ಒಳ್ಳೆ That was, ಇದು ಆ್ಯಕ್ಚುಲಿ ನಮ್ಮ ಟೆಕ್ನಿಷಿಯನ್ಸ್ ಮತ್ತು ಕ್ರ್ಯೂ ಮೆಂಬರ್ಸ್ಗೆ ಈ ಕ್ರೆಡಿಟ್ ಹೋಗುತ್ತೆ. ಶೋರ್ ವೆರಿ ನೈಸ್. ಫಿಟ್ ಬಾಸಲ್ಲಿ ಒಂದು ಮೊಮೆಂಟ್ನ ನೀವು ರೀಕ್ರಿಯೇಟ್ ಮಾಡೋದಾಗಿದ್ರೆ ಅಥವಾ ರಿಲೀವ್ ಮಾಡಬೇಕು ಅನ್ನೋ ಹಾಗಿದ್ರೆ ಯಾವುದು? ದ ಡೇ ಐ ಮೆಟ್ ಮೈ ಡಾಟರ್ ದೇರ್, ಫ್ಯಾಮಿಲಿ ರೌಂಡಲ್ಲಿ. ಓಕೆ. ಸೊ ದಟ್ ಐ ಥಿಂಕ್ ಐ ಕ್ಯಾನ್ ಡೂ ಅಗೇನ್. ಯಾಕಂದರೆ ಭಾಳ ದಿವಸ ಆದಮೇಲೆ ಒಂದು ಎಂಜಾಯ್ಮೆಂಟ್ ಇದೆಯಲ್ಲ ವಿತಿನ್ ಯು ಅಂತ. ಎಸ್, ಮಗಳನ್ನ ನೀವು ತುಂಬ ಟ್ರೆಷರ್ ಮಾಡ್ತೀರಾ ಅಲ್ವಾ? ತಂದೆ ಮಗಳ ಪ್ರೀತಿನೇ ಹಾಗೆ. ಓಕೆ, ಈಗ ಫಿಟ್ ಬಾಸ್ಗೆ ಹೋಗೋಕ್ಕೆ ಇನ್ನೊಂದು ಚಾನ್ಸ್ ಸಿಕ್ಕರೆ ಹೋಗೋಕ್ಕೆ ಇಷ್ಟಪಡ್ತೀರಾ? ಫಿಟ್ ಬಾಸ್ಗೆ ಐ ವಿಲ್. ಐ ನೀಡ್ ಟು ರೀಥಿಂಕ್ ಆಫ್ ದ ಟೀಮ್ ಆ್ಯಕ್ಚುಲಿ. ಓಕೆ. ಐ ಫೀಲ್ ದ ಟೀಮ್ ಅವ್ರು ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು. The effort was good, but we could have done much more ಅಂತ ಅನ್ನಿಸ್ತಾ ಇದೆ. ಈಗ ನೀವು ಫಿಟ್ ಬಾಸ್ ಜರ್ನಿ ಮುಗಿಸ್ಕೊಂಡು ಮನೆಗೆ ಹೋದ ತಕ್ಷಣ ನಿಮ್ಮ ಫ್ಯಾಮಿಲಿ ರಿಯಾಕ್ಷನ್ ಹೇಗಿತ್ತು? ಇಮ್ಮಿಡಿಯೇಟ್ ರೆಸ್ಪಾನ್ಸ್ ಯಾವ ರೀತಿ ಇತ್ತು? ದೇವರ್ ಒಂಥರ ಶಾಕ್ಡ್ ಅಂತಲೇ ಹೇಳ್ಬೋದು. ಯಾಕೆ? ಅಲ್ಲಿ ಹೋದ್ಮೇಲೆ ಇನ್ನೂ ಪ್ಲೆಸೆಂಟ್ ಆಗಿಬಿಟ್ಟಿದ್ದೆ ನಾನು ಆ್ಯಕ್ಚುಲಾಗಿ. ಅಲ್ಲಿ ಹೋದ್ಮೇಲೆ ಅಥವಾ ಫಿಟ್ ಬಾಸ್ಗೆ ಹೋದ್ಮೇಲೆ? ಫಿಟ್ ಬಾಸ್ಗೆ ಹೋಗಿ ರಿಟರ್ನ್ ಬಂದಾಗ ನನ್ನ ಫಿಟ್ ಬಾಸ್ ಜರ್ನಿನಲ್ಲಿ ನಾನು ಎಷ್ಟು ಕಾಮ್ ಆಗಿದ್ದೆ ಅಂದರೆ ಅದು 50% ಮೋರ್. ಐ ಬಿಕಮ್ ಮೋರ್ ಕಾಮರ್ ಆ್ಯಕ್ಚುಲಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಇತ್ತು, ಮಾತುಕತೆ ಇತ್ತು, ಬಟ್ ಈಗ ಮಾತುಕತೆನೂ ಸ್ವಲ್ಪ ಕಡಿಮೆ ಆಗಿದೆ. ಹೌದಾ? ಇದು ಗುಡ್ ಚೇಂಜಾ? ಗುಡ್ ಚೇಂಜ್. ಓಕೆ. ಸೊ ನಿಮ್ಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೇನು ತೊಂದರೆ ಇಲ್ಲ, ಮಾತಾಡಲ್ಲ ಇವರು? ಇಲ್ಲ, ಆ ಥರ ಇಲ್ಲ. ಆ ಥರ ರೆಸ್ಪಾನ್ಸಿಬಲ್ ಇಸ್ ದೇರ್, ರೆಸ್ಪಾನ್ಸ್ ಎಲ್ಲ ಇರುತ್ತೆ. ಬಟ್ ಏನಂದರೆ ಮೋರ್ ಕಾಮರ್. ಓಕೆ. ಸೊ ಒಂದು ವಿಷಯನ ನೀವು ಚೇಂಜ್ ಮಾಡಬೇಕು ಅಂತ ಇದ್ದರೆ, ಫಿಟ್ ಬಾಸಲ್ಲಿ ಮಾಡೋ ಹಾಗಿದ್ದಿದ್ರೆ ಅದು ಯಾವುದು? ಯಾವ ಥರ ಹೇಳ್ತೀರಾ ನೀವು? ಅದು ಯಾವುದೇ ಸಂದರ್ಭ ಆಗಿರ್ಬೋದು, ವಿಷಯ ಆಗಿರ್ಬೋದು, ಏನು ಬೇಕಿದ್ರು ಆಗಿರ್ಬೋದು. ಚೇಂಜ್ ಮಾಡಬೇಕು ಅನ್ನೋದಂದರೆ ಐ ವುಡ್ ಹ್ಯಾವ್ ಟೋಲ್ಡ್ ಒಂದು ಫ್ಯೂ ಕಂಟೆಸ್ಟೆಂಟ್ಸ್ನ ಚೇಂಜ್ ಮಾಡಬೇಕಾಗಿತ್ತು. ಕಂಟೆಸ್ಟೆಂಟ್ಸ್ನ ಚೇಂಜ್ ಮಾಡಬೇಕಾಗಿತ್ತು? ಓಕೆ, ಯಾಕೆ ಸರ್? ಇಟ್ ವುಡ್ ಹ್ಯಾವ್ ಬೀನ್ ಬೆಟರ್ ಜರ್ನಿ ಅಂತ, ವಿತ್ ನೋ ಹ್ಯಾಸಲ್ಸ್. ಓಕೆ, ಸರಿ. ಈಗ ನಿಮ್ಗೆ ಹೆಂಗೂ ಫಿಸಿಕಲ್ ಆ್ಯಕ್ಟಿವಿಟಿ ಎಲ್ಲ ತುಂಬ ಇಷ್ಟ ಆಗೋವಂಥದ್ದೇ. ಅಲ್ಲಿ ಮಾಡಿಸಿದಂತಹ ಟಾಸ್ಕ್ಗಳಲ್ಲಿ ನಿಮಗೆ ಫೇವ್ರೆಟ್ ಗೇಮ್ ಅಥವಾ ಟಾಸ್ಕ್ ಯಾವುದಾಗಿತ್ತು? ಫಸ್ಟ್ ಗೇಮ್ ನಾವು ಮಾಡಿದ್ದು, ನನಗೆ ಹೆಸರಂತೂ ಗೊತ್ತಿಲ್ಲ ಆ ಗೇಮ್ದು. ಒಂದು ಪೋಲಲ್ಲಿ ರೋಪ್ ಸುತ್ತಿದ್ರು. ಓಕೆ. ಅದನ್ನು ಯು ಹ್ಯಾವ್ ಟು ಗೆಟ್ ಡೌನ್, ಅದರಿಂದ ನಾಟ್ ಬಿಚ್ಚಿ ಯು ಹ್ಯಾವ್ ಟು ಗೆಟ್ ಔಟ್ ಫ್ರಮ್ ದಟ್. ಸೊ ಇದ್ರಲ್ಲಿ ಏನಂದರೆ ಒಂದು ಮೆಂಟಲ್ ಗೇಮು ಇತ್ತು ಆ್ಯಂಡ್ ದ ಫಿಸಿಕಲ್ ಆಲ್ಸೋ ವಾಸ್ ಇನ್ವಾಲ್ವ್ಡ್. ಆ ಥರ ಗೇಮ್ಸ್ ಇನ್ನೂ ಜಾಸ್ತಿ ಮಾಡಿದಿದ್ರೆ ಇನ್ನೂ ಚೆನ್ನಾಗಿದ್ದಿರೋದು. ಐ ಫೀಲ್ ದಟ್ ವಾಸ್ ದ ಬೆಸ್ಟ್ ಗೇಮ್ ಆ್ಯಸ್ ಇನ್ ದಟ್. ಇವ್ರ ಪ್ರಕಾರ ಅದು ಈಸಿ ಇರಲಿಲ್ಲ, ಅದಕ್ಕೆ ಇಷ್ಟ ಆಗಿದೆ ಅವರಿಗೆ ಆ ಗೇಮ್. ಓಕೆ. ಆ್ಯಕ್ಟಿವಿಟಿ ಮಾಡ್ತಾ ಇದ್ವಲ್ಲ, ಒಂದು ಫನ್ ಬೇಸ್ಡ್ ಆ್ಯಕ್ಟಿವಿಟೀಸ್ ಎಲ್ಲ, ಸೊ ಅದರಲ್ಲಿ ಯಾವ ಆ್ಯಕ್ಟಿವಿಟಿ ತುಂಬ ಇಷ್ಟ ಆಯಿತು? ಅದರಲ್ಲಿ ಅದೇ ಇನ್ನೊಬ್ರ ಬಗ್ಗೆ ಇನ್ನೊಬ್ರು ಚಾಡಿ ಹೇಳೋದು. ಚಾಡಿ ಹೇಳೋ ಆ್ಯಕ್ಟಿವಿಟಿ ಮಾಡಿದ್ವಾ ನಾವು? ಯಾವುದದು ಸ್ವಲ್ಪ ಹೇಳಿ, ನನಗೆ ನೆನಪು ಮಾಡಿ. ಐ ಆಮ್ ಆ್ಯಕ್ಚುಲಿ ಕ್ಯೂರಿಯಸ್. ಒಂದು ಆ್ಯಕ್ಟಿವಿಟಿ ಇತ್ತು ಅದು. ಆ್ಯಕ್ಚುಲಾಗಿ ಇನ್ನೊಬ್ಬರು ಅವ್ರ ಬಗ್ಗೆ ಏನು ತಪ್ಪು ಏನು ಸರಿ ಅಂತ ತಿಳ್ಕೊಳ್ಳೋದು. ಅದಿಷ್ಟ ಆಯ್ತಾ? ಸ್ವಲ್ಪ ಕಾಮಿಡಿ ಆಗಿತ್ತು. ಈಗ ಒಂದಷ್ಟು ಜನರ ಹೆಸರು ಹೇಳ್ತೀನಿ, ಅವರಿಗೆ ಏನಾದರೂ ಒಂದು ಸಜೆಷನ್ ಅಂತನಾದರೂ ಕೊಡ್ಬೋದು ಅಥವಾ ಒಂದು ಮೆಸೇಜ್ ಕನ್ವೆ ಮಾಡ್ಬೋದು. ಓಕೆ. ಮೊದಲನೇ ಹೆಸರು ಸಹನಾ. ಸ್ವಲ್ಪ ಮುಂಗೋಪಿ. She has to control that. Life is not under her feet ಅಂತ ಹೇಳ್ಬೋದು. So she need to understand that. Okay. ಸೌಮ್ಯ. ಅವರು ಗೆಲ್ಬೇಕಂದ್ರೆ ಏನು ಬೇಕಾದ್ರೂ ಮಾಡ್ತಾರೆ. ಅವ್ರಿಗೇನು ಮೆಸೇಜ್ ಅಥವಾ ಸಜೆಷನ್? ಮೆಸೇಜ್ ಅಂದರೆ ಐ ವುಡ್ ಹ್ಯಾವ್ ಸಜೆಸ್ಟೆಡ್ ಏನಂದರೆ, ಅವರು ಇನ್ನೂ ಭಾಳ ಕ್ಲೀನಾಗಿ
ಗೇಮ್ ಆಡ್ಬೋದಾಯಿತು. ಇನ್ನೂ ಆಡಬೇಕು ಅಂತ ನಂದು ಏನಂದರೆ, ಬಿಕಾಸ್ ಅವ್ರ ಕೆರಿಯರ್ ಬೇಸ್ ಮಾಡಿ ಅವರು ಇದನ್ನು ಮಾಡಬೇಕು ಅಂತಿದ್ದಾರೆ. ಸೊ ಯಾವಾಗ ವೆಯ್ಟ್ ಲಾಸ್ ಅಂತ ಬರುವಾಗ ಜಲಸಿನೋ ಲೈಫಲ್ಲಿ ಬೇರೆ ಮತ್ತೊಂದು ಇರಬಾರ್ದು. ಸೊ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಲೈಫ್ನ ಅವ್ರ ಆ್ಯಂಗಲ್ನಲ್ಲಿ ಮಾತ್ರ ನೋಡಿಕೊಂಡು ಲೀಡ್ ಮಾಡಿದ್ರೆ ಲೈಫ್ ವುಡ್ ಬಿ ಮೋರ್ ಪ್ಲೆಸೆಂಟರ್ ಅವ್ರಿಗೆ. ಎಸ್, ಓಕೆ. ಅಕ್ಷಯ್ ಈಸ್ ಎ ಯಂಗ್, ಹಿ ಹ್ಯಾಸ್ ಅವ್ರಿಗೆ ಏನಂದರೆ ಎಕ್ಸ್ಪೋಜರ್ ಇದೆ ಲೈಫಲ್ಲಿ. ಅದನ್ನು ಸ್ವಲ್ಪ ನಿಧಾನಕ್ಕೆ ಯೋಚನೆ ಮಾಡಿ ಮಾಡೋದು ಭಾಳ ಒಳ್ಳೆಯದಾಗುತ್ತೆ. ನಿಧಾನಕ್ಕೆ ಯೋಚನೆ ಮಾಡಿ ಮಾಡಬೇಕು. ಓಕೆ. ಸುಮಂತ್ ವೆಯ್ಟ್ ಲಾಸ್ ಮಾಡಬೇಕು. ಹ್ಯಾಸ್ ಟು ಕೀಪ್ ಇಸ್ ಹೆಲ್ತ್. ಯಾಕಂದರೆ ಅವ್ನು ನಂಬಿ ತುಂಬ ಜನ ಇದ್ದಾರೆ. ಒಂದು ಪರ್ಸ್ನಲ್ ಅಜೆಂಡಾ ಬೇರೆ ಎಷ್ಟೊಂದಿದೆ, ಅದು ಬೇರೆ. ಬಟ್ ಏನಂದರೆ ಹಿ ಹ್ಯಾಸ್ ಟು ಟೇಕ್ ಕೇರ್ ಆಫ್ ಹಿಮ್ಸೆಲ್ಫ್ ಬಿಕಾಸ್ ಹಿ ನೀಡ್ಸ್ ಟು ಟೇಕ್ ಕೇರ್ ಆಫ್ ದ ಫ್ಯಾಮಿಲಿ. ಎಸ್, ಓಕೆ. ನೇತ್ರ ಅವ್ರದ್ದು ಸ್ವಲ್ಪ ಊಟದ್ದು ಮೀನ್ಸ್ ಏನಂತಾರೆ, ಆ ಟೇಸ್ಟ್ ಬಡ್ಸ್ ಅವ್ರಿಗೆ ಕಮ್ಮಿ ಮಾಡೋಕ್ಕಾಗಲ್ಲ. ಕ್ರೇವಿಂಗ್ ಜಾಸ್ತಿ. ಡಯಟ್ ಕರೆಕ್ಟಾಗಿ ಮಾಡಿ ಅವರು ಕರೆಕ್ಟಾಗಿ ಬೇರೆಯವ್ರ ಮಾತು ಕೇಳದೆ ಅವ್ರು ಇದು ಮಾಡಿದ್ರೆ, ನೇತ್ರನೂ ಆಗಿರ್ಬೋದು, ಐ ಫೀಲ್ ಹರ್ಷಿತಾ ಆಲ್ಸೋ, ಬೋತ್ ಆರ್ ಇನ್ ದ ಸೇಮ್ ಬೋಟ್. ಸೊ ದೇ ನೀಡ್ ಟು ಟೇಕ್ ಕೇರ್ ಆಫ್ ದೆಮ್ಸೆಲ್ಸ್. ಬೇರೆಯವ್ರಿಗೆ ಸಪೋರ್ಟ್ ಮಾಡಿಕೊಂಡು ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಲೈಫ್ನ ಲೀಡ್ ಮಾಡೋಕ್ಕಾಗಲ್ಲ. ಕೊನೆಯದಾಗಿ ನಿಮ್ಮ ಮನಸ್ಸಿನ ಮಾತು, ನಿಮ್ಮ ಮನದಾಳದ ಮಾತು ಏನಾದರೂ ಇದ್ದರೆ ಅದನ್ನು ನೀವು ಹಂಚ್ಕೋಬಹುದು. ಫಿಟ್ ಬಾಸ್ ಜರ್ನಿ ವಾಸ್ ರಿಯಲಿ ಗುಡ್. ಮಾಡಿರೋದು ಒಂದು ಒನ್ ಆಫ್ ದ ಯುನೀಕ್ ಅಂತ ಹೇಳ್ಬೋದು. ಯುನೀಕ್ ಯಾರು ಮಾಡದೇ ಇರೋದು. ದೇ ಹ್ಯಾವ್ ಟ್ರೈ ಟು ಡೂ ಇಟ್ ಮಚ್ ಬೆಟರ್. ಇನ್ನೂ ಇಂಪ್ರೂವೈಸ್ ಮಾಡ್ಕೊಬೇಕಂದ್ರೆ ಫಿಟ್ ಬಾಸಲ್ಲಿ ಅವ್ರ ಗೇಮ್ಸ್ ನಾನು ಹೇಳ್ದಂಗೆ ಇಟ್ ಶುಡ್ ಬಿ ಮೋರ್ ಚಾಲೆಂಜಿಂಗ್. ಬಟ್ ದ ಜರ್ನಿ ಈಸ್ ವಂಡರ್ಫುಲ್. ರಿಮೆಂಬರಬಲ್ ಹೇಳಬೇಕಂದ್ರೆ. ಅದೇ ಎಲ್ಲ ಕ್ರೂಗೂ ನನ್ನ ಕಡೆಯಿಂದ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನಾನು. ಓಕೆ. ಸೊ ನಿಮಗೆ ಒಟ್ಟಿನಲ್ಲಿ ಈ ಜರ್ನಿಯಿಂದ ಬೆನಿಫಿಟ್ ಆಗಿದೆ, ಹೆಲ್ಪ್ ಆಗಿದೆ. 100%. ಓಕೆ ಸರ್, ನಿಮ್ಮ ಸಮಯ ಕೊಟ್ಟು ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಎಲ್ಲ ಎಕ್ಸ್ಪೀರಿಯನ್ಸ್ನ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. Pull it. Yes. See, you get into that. Get in. No. Get into this row. No. Get into this. Yes. Alle. No. Put it on you. ಅಶೋಕ್ ಅವರೇ, ನಿಮ್ಗೆ ಏನ್ ಅನ್ಸ್ತಿದೆ? ಗೇಮ್ ಹೇಗೆ ಆಡ್ಬೋದು ನೀವು? ಗೆಲ್ಲತ್ರ ಆಡ್ಬೋದು. ಇದರಲ್ಲಿ ಈಗ ಸ್ಟ್ರಾಟಜಿ ನಾನು ಮಾಡಿರೋದ್ರಿಂದ ಏನಾಗುತ್ತೆ, ಡ್ರೈ ಫಿಟ್ಸ್, ನೈಲಾನ್ ಪ್ಯಾಂಟ್ಸ್ ಈ ಥರದ್ದೆಲ್ಲ ಇದ್ದರೆ ಭಾಳ ಕಷ್ಟ ಇದೆ ಅಂತ. ಅಶೋಕ್ ಅಣ್ಣ ಇಲ್ಲೂ ಮೈಂಡ್ ಗೇಮ್ ಮಾಡಿದ್ರು. ಫಸ್ಟ್ ಬೇಕಂತಾನೆ ಬಾಲ್ ಆಚೆ ಹೊಡೆದಂಗೆ ಮಾಡಿದ್ರು. ನನ್ನ ಕಾನ್ಸಂಟ್ರೇಷನ್ ಎಲ್ಲ ತಪ್ಪಿತು. ಲಾಸ್ಟ್ ಗ್ಲಾಸ್ ಇಡುವಾಗ ಢಣ ಅಂತ ಹೊಡೆದ್ಬಿಟ್ಟು. ನಿಮ್ಗೇನ್ ಅನ್ಸ್ತಾ ಇದೆ ಇಲ್ಲಿ ಬಂದು? ಎಲ್ಲ ಕಷ್ಟ ಬೀಳ್ತಾ ಇದ್ದಾರೆ ಅನ್ನಿಸ್ತದೆ. ಎಲ್ರಿಗೂ ಕಷ್ಟ ಇದೆ, ಪರವಾಗಿಲ್ಲ. ಚಾಲೆಂಜಿಂಗ್ ಆಗಿತ್ತು, ಬಟ್ ಇದು ಸ್ವಲ್ಪ ಕಷ್ಟ ಇದೆ. ಆ ಟೀಮ್ ಸ್ಕ್ವೇರ್ ವರ್ಡ್ ಹೋಗಿ ನಾನು ಬಂದಿದ್ದೀನಿ ಆಚೆ. ಓಹೋ, ಅಶೋಕ್ ಅವ್ರಿಗ ಯಾಕಂದ್ರೆ ಅವ್ರು ಏನಾದ್ರೂ ತಲೆ ಕೆಡ್ಸ್ಕೊಳ್ಳೋದ ನಾನು ನೋಡಿರ್ತೀನಿ. ಅಲ್ಲಿ ಹೊಡೆದಾಡ್ಕೊಂತಿದ್ರು ಸೈಲೆನ್ಸ್ ಅಶೈ ಸಮಾಧಾನ. ಸೊ ಅವರು ಪೀಸ್ಫುಲ್ ಆಗಿದ್ದಾರೆ ಇಲ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಫಿಟ್ ಬಾಸ್ ರಿಕ್ಯಾಪ್ನ ಸ್ಪೆಷಲ್ ಎಪಿಸೋಡ್. ಮುಂದಿನ ಎಪಿಸೋಡಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.